ಆಮೇಲೆ ಆ ಮಕ್ಳು ನನ್ ಜೊತೆ ಬರಕ್ ಒಪ್ಕೊಂಡಿಲ್ಲ ಮ್ಯಾಮ್ ಅವರು. ಇಲ್ಲ ನಂಗಪ್ಪ ನೀನೇ ಬೇಕು ಅಂತ ಅಂದ್ಬಿಟ್ಟು ಹೇಳಿದ್ರು. ಆಮೇಲೆ ಅವ್ರ ಅಪ್ಪನ ಜೊತೆನೆ ಹೋದ್ರು, ಬೆಳಗ್ಗೆ ಮಾತಾಡೋಣ ಬಿಡಿ ಅಂತ ಅಂದ್ಬಿಟ್ಟು. ಇಷ್ಟೆಲ್ಲಾ ಹಿಂಸೆ ಕೊಡೋನು ಅವ್ನ ಹೆಂಗ್ ಮ್ಯಾಮ್ ನೋಡ್ಕೊಂತಾನೆ ಹೇಳಿ. ಹೌದು. ನರಕ ತೋರಿಸ್ಬಿಟ್ಟು ಮ್ಯಾಮ್ 1/2 hourಗೆ ನನಗೆ ಸತ್ತು ಬದುಕಿದ್ದೀನಿ ಮ್ಯಾಮ್ ನಾನು. ನನಗೆ ಕತ್ತು ಫುಲ್ಲು ಮೂಗೆಲ್ಲ ಮುಚ್ಕೊಂಡ್ ಬಾಯೆಲ್ಲ ಫುಲ್ಲು ಗಟ್ಟಿಯಾಗಿ ಮುಚ್ಕೊಂಡ್ಬಿಟ್ಟಿದೆ, ಉಸಿರಾಡಕ್ಕೂ ಬಿಡ್ಲಿಲ್ಲ ಮ್ಯಾಮ್ ನನಗೆ ಅವನು. ಅಷ್ಟು ಹಿಂಸೆ ಕೊಟ್ಬಿಟ್ಟ ನನಗೆ. ನಾನು ಫಸ್ಟ್ 2 ಸತಿ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಮ್ಯಾಮ್ ನಾನು. ಇವಾಗ ಇಷ್ಟೊತ್ನಲ್ಲಿ ತಗೊಳ್ತಲ್ಲ ಅಂತ ಅಂದ್ಬಿಟ್ಟು ನಾನು ಎಲ್ಲೂ ಹೋಗಿಲ್ಲ ಮ್ಯಾಮ್. ನಾನು ಅಲ್ಲ ಮ್ಯಾಮ್, ನಾನು ಬೇಡ ಅಂತ ಬಿಟ್ಟು ಬಂದ್ಮೇಲೂ ಕೂಡ ಬರೋ ರೈಟ್ಸ್ ಯಾರು ಮ್ಯಾಮ್ ಕೊಟ್ರು? ನಾನು ಇಲ್ಲೇ ಬರ್ತೀನಿ, ನಾನು ಇಲ್ಲೇ ಇರ್ತೀನಿ, ಅವ್ನ್ ಮನೇಲೇ ಇರ್ತೀನಿ, ಇವ್ನ್ ಮನೇಲೇ ಇರ್ತೀನಿ, ನಾನು ಇಲ್ಲೇ ಸಂಸಾರ ಮಾಡ್ತೀನಿ ಅಂತ. ಅವ್ನ್ ಯಾವನ್ ಮ್ಯಾಮ್ ಅಷ್ಟಕ್ಕೂ ಇಲ್ಲಿ ಬಂದಿರೋದಿಕ್ಕೆ? ಅವ್ನ್ಗೆ ಏನ್ ಅಧಿಕಾರ ಇದೆ ಅವ್ನ್ ಮನೇಲಿ ಬಂದಿರೋದಿಕ್ಕೆ? ದ್ವೇಷದಿಂದ ಅವ್ನ್ ಮಾಡ್ತಿರೋದು ಇಷ್ಟೆಲ್ಲಾನು. ಮ್ಯಾಮ್ ಕರ್ಕೊಂಡ್ ಹೋಗಿದಂದ್ರೆ ಏಂತಕ್ ಮ್ಯಾಮ್ ಹೊಡಿಬೇಕು ನನ್ಗೆ? ಹೇಳಿ ಮ್ಯಾಮ್. ಅಷ್ಟೆಲ್ಲ ಬೇರೆಯವ್ರ ನನ್ ತಮ್ಮನ ಕೈಲೆಲ್ಲ ಓಡಿಸೋ ಅವಶ್ಯಕತೆ ಏನಿತ್ತು ಮ್ಯಾಮ್? ಫ್ಯಾಮಿಲಿ ಎಲ್ಲ ಅವನ್ಗೆ ಸಪೋರ್ಟ್. ಇವಾಗೆಲ್ಲ ಬಂದು ನಮ್ ರಿಲೇಟಿವ್ ಎಲ್ಲ ಸ್ವಲ್ಪ ಜನ ಬಂದ್ ಮಾತಾಡಿದ್ರು, ಆಯ್ತು ಆಗಿದ್ದಾಗೋಯ್ತು, ಅವ್ನೇನು ಮಾಡಲ್ಲ ಹೋಗು, ಏನು ಮಾಡಲ್ಲ. ಬಟ್ ಅವ್ನ ಮೇಲೆ ನಂಗೆ ನಂಬಿಕೆನೇ ಇಲ್ಲ ಮ್ಯಾಮ್. ಅವ್ನು ಇಷ್ಟೆಲ್ಲ ನನಗೆ ಹೊಡೆದು ಬಡ್ದು ಹಿಂಸೆ ಮಾಡಿ ನನ್ನ ಕರ್ಕೊಂಡ್ ಹೋಗಿದ್ದಾನಲ್ವಾ, ನನ್ಗೆ ಅವ್ನು ಉಳಿಸ್ತಾನೆ ಅನ್ನೋದು ಯಾವ ಗ್ಯಾರಂಟಿನೂ ಇಲ್ಲ ಮ್ಯಾಮ್. ಏನ್ ಗ್ಯಾರಂಟಿ ಮೇಲೆ ಹೋಗ್ಲಿ ನಾನು? ಅವ್ನು ನನ್ನ ಉಳ್ಸಲ್ಲ ಮ್ಯಾಮ್. ಅವ್ನ್ ಜಿದ್ದಿಂದ ನನ್ನ ಕರ್ಕೊಂಡು ಹೋಗ್ತಿರೋದು ಅಷ್ಟೇ. ಅವ್ರು ಸುಮ್ನೆ ಎಲ್ರು ಮುಂದೆ ನಾಟಕ ಮಾಡ್ತಿದಾನ ಅಷ್ಟೇ ಮ್ಯಾಮ್ ಅವ್ನು. ಹೌದು ಮ್ಯಾಮ್, ಈ ತರನೇ ಹೊಡಿಯೋದು ಬಡಿಯೋದೆಲ್ಲಾನು ಮಾಡ್ತಾ ಇದ್ದ ಮ್ಯಾಮ್. ನಾನು ಅಯ್ಯೋ ಬಿಡು ಬಿಡು, ಇದೆಲ್ಲ ಮಾಮೂಲಿ ಇದ್ದಿದೆ ಬಿಡು ಬಿಡು ಅನ್ಕೊಂಡೆ. ಯಾಕಂದ್ರೆ ಓಡ್ ಬಂದು ಮದ್ವೆ ಮಾಡ್ಕೊಂಡಿದೀನಿ. ಅಪ್ಪ ಅಮ್ಮನ ಮರ್ಯಾದೆ ತೆಗಿಬಾರ್ದು, ಹೆಂಗ ಆಲ್ರೆಡಿ ಮರ್ಯಾದೆ ತೆಗೆದ್ ಬಿಟ್ಟಿದೀನಿ. ಮತ್ತೆ ಕಷ್ಟನ ಸುಖನ ಇವನ್ ಜೊತೆನೆ ಬಾಳ್ಬೇಕು ಅಂತ ಅಂದ್ಬಿಟ್ಟು ನಾನು ಇಷ್ಟು ದಿವಸ ಇಷ್ಟು ವರ್ಷನು ಸುಮ್ನೆ ಆಗ್ತಾ ಇದ್ದಿದ್ದು ಮ್ಯಾಮ್. ಇವ್ನ ಹಿಂಸೆ ತಡ್ಕೊಳಕ್ ಆಗ್ತಿರ ಮ್ಯಾಮ್ ನಾನು ಈ ತರ ಮಾಡ್ಕೊಂಡಿದ್ದು. ಹೆವಿ ಟಾರ್ಚರ್ ಜಾಸ್ತಿ ಆಗೋಯ್ತು ಇವ್ದು ನನ್ಗೆ. ಇವಾಗ ನೆಮ್ಮದಿಯಾಗಿ ಇರೋಕ್ಕೂ ಬಿಡ್ತಾ ಇಲ್ಲ ಮ್ಯಾಮ್. ನನಗ್ ಬೇರೆ ಹುಷಾರಿಲ್ಲ ಅಂದ್ರೆ ಮೊನ್ನೆಯಿಂದನೂ ಹುಷಾರಿಲ್ಲ ನನ್ಗೆ. ಆದ್ರೂ ಕೂಡ ಕರ್ಕೊಂಡು ನನ್ಗೆ ಎಷ್ಟು ಹಿಂಸೆ ಕೊಟ್ಟಿದ್ದಾನೆ ಅವನು. ಸಾಕಾಗ್ಬಿಟ್ಟಿದೆ ಮ್ಯಾಮ್ ನನ್ಗೆ. ಜೀವನನೇ ಬೇಡ ಅನ್ನೋಷ್ಟು ಬೇಜಾರಾಗ್ಬಿಟ್ಟಿದೆ. ಮಗುನು ಸಾಯಿಸ್ಬಿಟ್ಟು ನಾನು ಸತ್ತೋಗ್ಬಿಡೋಣ ಅನ್ನೋಷ್ಟು ಬೇಜಾರು. ಈ ತರ ಎಲ್ಲ ಹಿಂಸೆ ಕೊಟ್ರೆ ಯಾರು ಬದುಕ್ತಾರೆ ಹೇಳಿ ಮ್ಯಾಮ್? ನರಕ ತೋರಿಸ್ಬಿಟ್ಟಿದ್ದಾರೆ ಮ್ಯಾಮ್. ಆಫರ್ವರೆಗೆ ನನ್ಗೆ ಒಂದ್ ಮಾತು ಅಂತೀನಿ ಮ್ಯಾಮ್, ಇವ್ನ್ ಕೋಪ ಬಂತು ನನ್ಗೆ ಅಂತೀನಿ, ನನ್ನ ಬಲವಂತದಿಂದ ನನ್ನ ಕರ್ಕೊಂಡು ಹೋಗ್ತೀನಿ ನಾನು. ಅದಕ್ಕೆ ನನಗೆ ಕೋಪ ಬಂತು. ಕಾರಲ್ಲೇ ಹೊಡಿತಾ ಇದ್ದ ಮ್ಯಾಮ್ ನನ್ಗೆ. ಮಾತಾಡ್ಬೇಡ, ಸುಮ್ನಿರು ಅಂತ ಕೋಪದಲ್ಲಿ ಇವಾಗ ನನ್ ಮಗ್ನೆ ಅಂತ ಅಂದ್ಬಿಟ್ಟು ಬೈದೆ ಮ್ಯಾಮ್ ನಾನು. ಇಲ್ಲ ಅಂತ ನಾನು ಹೇಳಿಲ್ಲ. ಅದಕ್ ಮುಂಚೆನೂ ಹೊಡೆದಿದ್ದ ನನ್ಗೆ. ಅವ್ನ್ ಹೊಡಿಯೋದ್ ನೋಡಿ ನೀನ್ ಯಾವನ ನನ್ಗೆ ಹೊಡಿಯಕ್ಕೆ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ನಾನು ನನ್ ಮಗ್ನೆ ನೀನ್ ಸರಿ ಇಲ್ಲ, ನೀನ್ ಕರೆಕ್ಟ್ ಆಗಿದ್ರೆ ನಾನೇನಕ್ಕೂ ಹಿಂಗೆಲ್ಲ ಮಾಡ್ತಿದ್ದೆ ಹಂಗೆ ಹಿಂಗೆ ಅಂತೆಲ್ಲ ಬೈದೆ ಮ್ಯಾಮ್ ನಾನು. ಅದಕ್ಕೆ ನಾನು ಅಂದಿದ್ದಕ್ಕೆ ನಾನು ಹೊಡೆದಿದ್ದು ಅಷ್ಟೇ ನಾನು ಅಂತ ಹೇಳಿ. ಅದಕ್ ಮುಂಚೆನೂ ಚೆನ್ನಾಗಿ ಹೊಡೆದಿದ್ದ ಮ್ಯಾಮ್ ನನ್ಗೆ ಅವನು. ಅಲ್ಲಿ ಕರ್ಕೊಂಡು ಹೋಗಿ ಮನೇಲಿ ಎಲ್ರ ಮುಂದೆನೂ ಚೆನ್ನಾಗಿ ಹೊಡೆದ ಮ್ಯಾಮ್ ಅವನು.